ಸ್ಕೂಲ್ ಆಗಿದೆ. ಮಳೆ ಸೊ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಎಲ್ಲರೂ ಹೇಗಿದ್ದೀರಲ್ಲ, ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಒಂದು ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಏನು ಕತೆ ಅಂದರೆ ಆಫೀಸಲ್ಲಿ ಇದ್ದೀನಿ. ಸೊ ಸೀನ್ ಏನಪ್ಪ ಅಂತಂದರೆ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದೆ, ಸ್ವಲ್ಪ ಮೆಸ್ಸಿ ಕತ್ತೆಗಳು ಸ್ವಲ್ಪ ಬೇಜಾಣಿತ್ತು. ಸೊ ನಾನು ಸ್ವಲ್ಪ ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಲ್ಲ. ಇನ್ನು ಗೈಸ್ ನೋಡ್ಬೋದು ಕೂದಲೆಲ್ಲ ಏನೂ ಸೆಟ್ ಮಾಡಿಲ್ಲ, ಸುಮ್ಮನೆ ರಿಂಕಲ್ಸ್ ಹಾಕ್ಕೊಂಡು. ಬಟ್ ನನಗೆ ರಿಂಕಲ್ಸ್ ಕೂದಿದ್ರೆ ತುಂಬ ಇಷ್ಟ, ಆದರೂ ಮಾಡೋಕ್ಕೋಗಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಿಸೋಲ್ಲ ಅಂತ ಮಾಡೋಕ್ಕೋಗಲ್ಲ. ಬಟ್ ನನಗೆ ರಿಂಕಲ್ಸ್ ಅಂದರೆ ಇವು ಇಷ್ಟ. ಬಟ್ ನನ್ನ ಕೂದಲು ನೋಡ್ಬೋದು ನೀವು, ರಿಂಕಲ್ಲಾಗಿ ಇದೆ. ಬಟ್ ಆದರೂ ನಾನು ತಲೆ ಬಾಯಿಸ್ತೀನಿ. ಸೊ ಇವತ್ತು ಮಾರ್ನಿಂಗ್ ಎದ್ದು ಏನೂ ಕೆಲಸ ಇರಲಿಲ್ಲ, ಎದ್ದಿದ್ದೆ ಸ್ವಲ್ಪ ಬ್ರೇಕ್ಫಾಸ್ಟು ಮಾಡಿಲ್ಲ, ಇನ್ನು ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಎದ್ದೆ, ಸ್ವಲ್ಪ ಎದ್ದಿದ ತಕ್ಷಣ ಸ್ವಲ್ಪ ಮೈಂಡ್ ಸೆಟ್ ಚೆನ್ನಾಗಿರಲಿಲ್ಲ. ಸರಿ ಫೈನ್ ಅಂತ ಎದ್ದು ಫೇಸ್ ವಾಶ್ ಮಾಡಿ ಎಲ್ಲ ಮುಗಿಸಿ ಬಂದೆ ಆಫೀಸ್ಗೆ. ಸ್ವಲ್ಪ ನನಗೇನಂತಂದರೆ ನಾನು ಲೈಕ್ ಫಸ್ಟು ಬ್ಲಾಗ್ಸಲ್ಲೇ ಹೇಳಿದ್ದೀನಿ, ನನಗೇನಾದರೂ ಸ್ವಲ್ಪ ಮೆಸ್ಸಿ ಆಯಿತು, ಸ್ವಲ್ಪ ತಲೆ ಕೆಡ್ತು, ಏನಾದರೂ ಆಯಿತು ಅಂದರೆ ಜಸ್ಟ್ ನಾನು ಇಲ್ಲಿ ಬಂದು ಕುತ್ಕೊಬಿಡ್ತೀನಿ. ನಾನು ಇಲ್ಲಿ ಬಂದು ಕುತ್ಕೊಂಡು ಸ್ವಲ್ಪ ನನಗೆ ನಾನೇ ಮೋಟಿವೇಟ್ ಆಗಲಿ, ಇಲ್ಲ ಏನಾದರೂ ಮಾಡ್ಕೊಂಡು ಕೂತ್ಕೊಳ್ತೀನಿ. ಸೊ ಅದಕ್ಕೆ ಬಂದು ಕೂತ್ಕೊಂಡು ಮಾಡ್ತೀನಿ. ತುಂಬ ಲ್ಯಾಕ್ ಮಾಡೋಕ್ಕೋಗಲ್ಲ ಗಾಯ್ಸ್, ಇಷ್ಟ ಕತೆ. ಹೋಗ್ತಾ ನಿಮಗೆ ಸಿಗ್ತೀನಿ. ಇವತ್ತು ತುಂಬ ದೊಡ್ಡದಾಗಿ ಏನಾದರೂ ಮಾಡೋಣ ಅಂತ ಟ್ರೈ ಮಾಡ್ತೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಹೋಗ್ತಾ ಹಿಂಗೆ ಏನು ಅಂತಂದ್ಬಿಟ್ಟು ಆಗುತ್ತೆ, ನೋಡೋಣ. ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಹೋಗಿ ಊಟ ಮಾಡಿ ನಿಮಗೆ ಸಿಗ್ತೀನಿ ಗೈಸ್. ಸೊ ಗೈಸ್ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದೆ, ಎಲ್ಲೂ ಹೋಗಿರಲಿಲ್ಲ. ಆಫೀಸ್ಗೆ ಹೋಗಿದ್ದೆ, ಆಫೀಸಿಂದ ಬಂದೆ, ಮಳೆ ಬರ್ತಾಯಿತ್ತು ಅಂತಂದ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಏನು ಕೆಲಸ ಆಗಲಿ ಅಂತ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ಸ್ನಾನ ಮಾಡಬೇಕಿತ್ತು, ಸ್ನಾನ ಮಾಡೋಕ್ಕೂ ಬಿಡಲಿಲ್ಲ. ಬಿಕಾಸ್ ಬೆಳಗ್ಗೆಯಿಂದ ಮಳೆ ಇದರಿಂದ ಸ್ನಾನವೂ ಮಾಡೋಕ್ಕಾಗಿರಲಿಲ್ಲ. ಸೊ ಸಂಜೆ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಮನೆಯಲ್ಲಿ ಸ್ವಲ್ಪ ಕೆಲಸ ಹೇಳಿದ್ರು ಅಂತ ರೈಸ್ ಮಿಲ್ಲಿಗೆ ಬಂದಿದ್ದೀನಿ. ನಮ್ಮ ಅಜ್ಜಿ ಜೊತೆ. ನಮ್ಮ ಅಜ್ಜಿ ಒಳಗಡೆ ಹೋಗಿದ್ದಾರೆ, ತೋರಿಸ್ತೀನಿ, ಅಲ್ಲೇ ನಿಂತಿದ್ದಾರೆ. ಸೊ ಗೈಸ್ ನಿಮ್ಗೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಇನ್ನೊಂದು ಏನು ತೋರಿಸ್ಬೇಕು ಅಂತಂದರೆ, ಇಲ್ಲಿ ನೋಡ್ಬೋದು, ಇದು ಜೇಮ್ಸ್ ಇಂಗ್ಲೀಷ್ ಪ್ರೈವೇಟ್ ಇಂಟರ್ನ್ಯಾಷನಲ್ ಸ್ಕೂಲ್. ನಮಗಿದ್ದಾಗ ಜೇಮ್ಸ್ ಇಂಗ್ಲೀಷ್ ಸ್ಕೂಲ್ ಮಾತ್ರ ಇತ್ತು, ಈಗ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿದೆ. ಸೊ ಈ ಸ್ಕೂಲಲ್ಲಿ ನಾನು ಬೇಬಿ ನರ್ಸರಿಯಿಂದ 10th ತನಕ ಓದಿತ್ತು. ಸೊ ಇಲ್ಲಿ ಬಂದಾಗ ನೆನಪಾಯಿತು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೆಲ್ಲ ಗ್ರೌಂಡ್ ಆಗಿಬಿಟ್ಟಿದೆ. ಮೊದಲಿದ್ದಾಗ ಇಷ್ಟೆಲ್ಲ ಇರಲಿಲ್ಲ, ಅದೇ ಒಂದು 2 ಇದಿತ್ತಷ್ಟೇ. ತೋರಿಸ್ಬೇಕು ಅನಿಸ್ತು, ತೋರಿಸಿದೆ. ಹೋಗ್ತಾ ಟ್ಯಾಕ್ಸಿ ಮಾಡ್ತಾರೆ. ಮನೇಲಿ ಕೂತಿದ್ದೆ, ಇವತ್ತೇನು ಕೆಲಸ ಮಾಡಿಲ್ಲ, ಅದಕ್ಕರ್ಧ ಕೆಲಸ ಏನೂ ಆಗಲಿಲ್ಲ. ಆಫೀಸ್ ಕಡೆಯಲ್ಲಿ ಹೋದೆ, ಆರಾಮಾಗಿ ಬಂದು ಮನೇಲಿ ಮಾಡ್ಕೊಂಡೆ. ಮಳೆ ಬಂತು ಅಂತ ಏನೂ ಕೆಲಸ ಮಾಡೋಕ್ಕೆ ಇರಲಿಲ್ಲ. ಬಟ್ ಯಾರೋ ಮನೇಲಿ ಒಂದು ಕೆಲಸ ಹೋಗ್ಬಿಟ್ಟು ಎಲ್ಲ ಮುಗಿಸಿ ಬಂದೆ. ನಮ್ಮ ಹುಡುಗನ ಬಿಟ್ಟು ಬರ್ತಾರೆ ಇತ್ತು, ನನಗೆ ಗೊತ್ತಿರಲಿಲ್ಲ, ಮತ್ತೊಬ್ಬರಿದ್ದೀನಿ. ಬಿಕಾಸ್ ಸ್ವಲ್ಪ ಬಿಸಿನೋ ಏನು ಕತೆನೋ ಏನೋ ಗೊತ್ತಿಲ್ಲ, ಸ್ವಲ್ಪ ಬಿಸಿ ಇರೋದ್ರಿಂದ ಮತ್ತೊಬ್ಬರಿದೆ. ಈಗ ಒಂದು ಸ್ಟೇಟಸ್ ನೋಡಿದಾಗ ನನಗೆ ನೆನಪಾಯಿತು, ನಮ್ಮ ಮಕ್ಕಳು ಬರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಬರ್ತಾರೆ. ಸೊ ನನಗೆ ಹೆಂಗಲ್ಲ ಒಬ್ಬನು ಬರ್ತಾರೆ ಇದೆ, ಹೋಗಿ ಅವ್ನು ಮಿಸ್ ಮಾಡಿ ಕೇಕ್ ಕಟ್ಬಿಟ್ಟು ಅಲ್ಲೋಗಿ ನಿಮಗೆ ಸಿಗ್ತೀನಿ. ಎಲ್ಲ ಹುಡುಗರು ಬರ್ತಾರೆ, ಅಲ್ಲೋಗಿ ನನ್ನ ಮಗಂದು ಬರ್ತಡೆ ಮಚ್ಚ. ಅಣ್ಣ ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ. ಆಯ್ ಮಾಡ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಆಯ್ ಮಾಡು ಮಚ್ಚ, ನೀನು ಆಯ್ ಮಾಡು, ದೂರ ಹೋಗು, ಕಾಣಿಸಲ್ಲ. ಆ್ಯಕ್ಚುಲಿ ಏನಂದರೆ ಇವ್ರು ಬರ್ತಾರೆ, ನನ್ನ ಬರ್ತಾರೆ, ಇವ್ರು ಬರ್ತಾರೆ ಅಂತ ನಾನು ಮರ್ತೋಗ್ಬಿಟ್ಟಿದ್ದೆ ಗೈಸ್. ಏನು ಮಾಡೋದಂದ್ರೆ ಸ್ವಲ್ಪ ಕೆಲಸ ಇಲ್ಲ ಸ್ವಲ್ಪ ಇದರಿಂದ ಮರ್ತೋಗ್ತಿದೆ. ನಮ್ಮ ಅಚ್ಚ ಕೇಕ್ ತಗೊಂತವನೆ. ಕೆಲಸ ಮುಗಿಸ್ಕೊಂಡು ಬಂದ ಮಚ್ಚ. ಏಯ್ ಕೆಲಸ ಮುಗಿಸ್ಕೊಂಡು ಬಂದ. ನೀನು ಕೆಲಸ ಮಾಡ್ದೇನೋ? ಅಣ್ಣ ಏನಾಯ್ತಣ್ಣ? ಯಾಕೆ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಮಚ್ಚನ್ಗೆ ಕೇಕ್ ಕಟ್ ಮಾಡ್ಸೋದಕ್ಕೆ ಫುಲ್ ಸೆಟಪ್. ಈ ನನ್ನ ಮಗನ್ ಅಲ್ಲ, ಈ ನನ್ನ ನಾನು ಮಾಡಿಲ್ಲ.
ಹೌದಾ ಮಚ್ಚ ಹೇಳು ಮಚ್ಚ ಈ ಥರ ಈ ರೇಂಜ್ಗೆಲ್ಲ ಮಾಡ್ತೀನಿ ನಾನು ಡೆಕೋರೇಷನ್ ಚೆನ್ನಾಗೇ ಮಾಡ್ತೀನಿ ತಾನೆ ಮಚ್ಚ. ಹಾಂ ನೋಡಲ್ಲೇ ಅದು ಅಂದರೆ ಕಾಸು ಕೊಟ್ಟಿದ್ದೀನಿ ಅಂದ್ಬಿಟ್ಟ 10 ರೂಪಾಯಿ ಹೆಚ್ಚು ನಿನ್ನ ವ್ಯಾಲ್ಯೂ ಮಗನೇ. ನಾನು ನಿನಗೆ ಕಾಸು ಕೊಟ್ಟರು ನೀನು ನನಗೆ ಕೊಟ್ಟಿರೋದಲ್ಲ 10 ರೂಪಾಯಿ ಅಂದ್ಬಿಟ್ಟ ಒಂದೇ ಸಲ. ಹೋಗ್ಲಿ ಬರ್ತಾರೆ ಹೋಗ್ಲಿ ಕಟ್ ಮಾಡ್ಬಿಡೋಗ್ಲಿ. ಯಾರ್ಯಾರು ಫೋನ್ ಮಾಡಿದ್ರು ಹೋಗ್ಲಿ. ನಂದಾದ್ಮೇಲೆ 4 ದಿವಸ ಹುಟ್ಟಿರೋನೇ ಮಾಡಿಲ್ಲ. ಮಾಡಿದೀನಿ ಫೋನ್ ಎತ್ಕೊಂಡು ಸ್ಟೇಟಸ್ ನೋಡ್ತಾ ಇದ್ದೆ, ಯಾರೋ ಫೋಟೋ ಹಾಕಿದ್ರು, ಮೇಲೆ ಹೆಸರು ನೋಡಿಲ್ಲ, ಇವ್ನು ಹಾಕಿ ಹೆಸರು ನೋಡಿಲ್ಲ. ಮನೋಜ್ ನಿನ್ನ ಹೆಸರು ಅದೇ ಮಾಡಿದ್ರೆ ಅವನ ಹೆಸರು ಅದೇ ಹೆಸರು ಮಾಡಿದೀನಿ. ನಾನು ಇವ್ನು ಬರ್ತಾರೆ ಅನ್ಕೊಂಡು ಇವ್ನಿಗೆ ಫೋನ್ ಮಾಡಿ ಮಾಡೋ ಯಾಕೆ ಇರ್ಲಿ ಬಾಚ್ಕೊ ಬರಂಗಿಲ್ಲ. ಇದೆಲ್ಲ ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡ್ರಿ? ಇದೇನದು ಹ್ಯಾಪಿ ಬರ್ತ್ಡೇ ಮನೋಜ್ ಅಣ್ಣನ್ ಬರ್ತ್ಡೇ. ಹಾ ಮನೋರ್ ಕುಂಟ ಮಚ್ಚನ ಯಾವಾಗ ಹೆಸರು ಕರೆದಿದ್ದೀರಿ ನಾವು ಕುಂಟ ಅನ್ನೋದು ಬಿಟ್ಟು. ಎಲ್ಲರ ಗೆಂಗಲ್ಲೂ ಒಬ್ಬ ಸ್ನ್ಯಾಪ್ ಗೈ ಇರ್ತಾನೆ ಗೊತ್ತಾ? ಅದು ಏನ್ ಬಿಟ್ರು ನಮ್ಮನ್ನ ಅವಾಗಿಂದ ಸ್ನ್ಯಾಪ್ ಬಿಟ್ಟಿಲ್ಲಲ್ಲ ನೀನು. ನೋಡ ಏನ್ ಬಿಟ್ರು ಅವಾಗಿಂದ ಸ್ನ್ಯಾಪ್ ಬಿಟ್ಟಿಲ್ಲಲ್ಲ ನೀನು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮಚ್ಚ ಇನ್ನೊಬ್ಬಂದು ಇದೇ ತಿಂಗಳಲ್ಲಿ ಬರ್ತಾರೆ ಆಗಿತ್ತಾನೆ, ವಿಷಯ ಮಾಡಿಲ್ಲ ತಾನೆ. ಹೋಗುಂಡ ಆಮೇಲೆ ಮಾತಾಡ. ಆಯ್ತು ತಿನ್ಸು. ಗುಂಡ ಬಾಯ್ ಮಾಡ ಕುಡ್ದು ಗಾಡಿ ಓಡಿಸ್ಬೇಡ ಹೇಳ ಫೋನ್ ನೋಡ್ಬಿಟ್ಟು ಹುಷಾರು. A few moments later. ಕೆಲ್ಸದಿಂದ ಬರೋದು, ಹುಡುಗಿರ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಇದೇ ಆಗೋಯ್ತು. ಬರ ಯಾಕೆ ಹೋಯ್ತಾ ಇದ್ಯಾ? ಬಾರ ಇರ್ಲಿ ಬಾರ. ಇಲ್ಲೊಂದು ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡವನೆ, ಇವನೊಬ್ಬನು ಮಾತಾಡ್ತಾವನೆ. ಏನ್ರು ಮಾತಾಡ್ತೀರಾ? ಬಾರ ಏನೋ ಕಂದ ಲೇ ಇಲ್ಲೇ ಅವ್ನು ನೋಡು. ಎದಳ ಬಿಟ್ಟುವ್ಯಾ ಎದಳ ಹಾಕಲ್ಲ ಹೋಗ್ಲಿ. ನಿಮ್ಮ ಅಣ್ಣ ಒಬ್ನೇನೋ ಲೇ ಪಾಪ, ನಿಮ್ಮ ಅಣ್ಣ ಒಬ್ನೇ ಪಾಪ. ಸೊ ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಯು ಲವ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.